ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ನಗರದ ಪೇಟೆಯಲ್ಲಿ ಹೊತ್ತಿ ಉರಿದಿದೆ ಕಟ್ಟಡ. 3ನೇ ಫ್ಲೋರ್ನಲ್ಲಿದ್ದ ಕುಟುಂಬ ಸಜೀವವಾಗಿ ದಹನ ಆಗಿರಬಹುದು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯಕ್ಕೆ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸ್ಥಳೀಯರು ಕೊಡ್ತಿರುವಂತಹ ಮಾಹಿತಿ ಪ್ರಕಾರ 3ನೇ ಫ್ಲೋರ್ನಲ್ಲಿದ್ದ ಕುಟುಂಬ ಸಜೀವ ದಹನ ಆಗಿರಬಹುದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ರಾಜಸ್ಥಾನ ಮೂಲದ ಮದನ್ ಕುಟುಂಬ ಸಾವನ್ನಪ್ಪಿದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಪತಿ ಮದನ್ ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆನೆ ಗೊತ್ತಾಗಿತ್ತು. ಅವರು ಸಜೀವವಾಗಿ ದಹನವಾಗಿದ್ರು. ಸುಟ್ಟು ಕರಕಲಾಗಿತ್ತು ಅವ್ರ ಬಾಡಿ. ಅದನ್ನು ಹೊರಗಡೆ ತೆಗೆದು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸ್ಕೊಡಲಾಗಿತ್ತು. ಇನ್ನು ಪತ್ನಿ ಹಾಗೇನೆ ಮಕ್ಕಳು ಸಾವನ್ನಪ್ಪಿರುವಂತಹ ಸಂಶಯಗಳು ವ್ಯಕ್ತವಾಗ್ತಿದೆ. 3ನೇ ಫ್ಲೋರ್ನಲ್ಲಿದ್ದ ಮದನ್ ಸಿಂಗ್ ಕುಟುಂಬ ಈ ಬೆಂಕಿ ಅವಘಡದಿಂದಾಗಿ ಇದೀಗ ಸುಟ್ಟು ಕರಕಲಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಮದನ್ ಮಕ್ಕಳಾದ ವಿಹಾನ್ ಮತ್ತೆ ನಿತೇಶ್ ಕೂಡ ಸಾವನ್ನಪ್ಪಿರಬಹುದು ಅನ್ನೋ ಸಂಶಯಗಳು ವ್ಯಕ್ತವಾಗ್ತಿದೆ. ಸದ್ಯಕ್ಕೆ ಆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕಟ್ಟಡದ ಬಳಿಯಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡ್ಬಿಟ್ಟಿದೆ. ಹೊಗೆಯಿಂದಾಗಿ ಕಾರ್ಯಾಚರಣೆಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಡಚಣೆ ಉಂಟಾಗಿದೆ. ಇನ್ನು ಪ್ಲಾಸ್ಟಿಕ್ ಗೋಡೌನ್ ಹಿನ್ನೆಲೆಯಲ್ಲಿ ಬೆಂಕಿ ಮತ್ತಷ್ಟು ವ್ಯಾಪಿಸಿದೆ. ಹೊಗೆ ತೀವ್ರಗೊಳ್ತಾ ಇದೆ. ಹೊಗೆಯಿಂದ ಒಳಗಡೆ ಹೋಗೋದಕ್ಕೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಕಷ್ಟವಾಗ್ತಿದೆ. ಈವರೆಗೆ 2 ಮೃತದೇಹಗಳನ್ನ ಹೊರತೆಗೆದು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಜಂಟಿ ಆಯುಕ್ತರಾದ ವಂಶಿಕೃಷ್ಣ, ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್, ಅಗ್ನಿಶಾಮಕ ಇಲಾಖೆ ಎಡಿಜಿಪಿ ನಂಜುಂಡಸ್ವಾಮಿ ಮತ್ತು ಡಿಐಜಿ ರವಿ ಡಿ ಚನ್ನಣ್ಣನವರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯ ಮದನ್ ಮತ್ತು ಸುರೇಶ್ ಎಂಬಾತನ ಮೃತದೇಹ ಪತ್ತೆಯಾಗಿದೆ. ಇದುವರೆಗೂ ಮದನ್ ಪತ್ನಿ ಮಕ್ಕಳ ಮೃತದೇಹ ಪತ್ತೆ ಆಗಿಲ್ಲ. ಅವರು ಮೃತಪಟ್ಟಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ರಾಜಸ್ಥಾನ ಮೂಲದ ಕುಟುಂಬ 3rd ಫ್ಲೋರ್ ಅಲ್ಲಿ ವಾಸ ಮಾಡ್ಕೊಂಡಿದ್ರು. ಆದರೆ ಈ ಬೆಂಕಿ ಅವಘಡದಲ್ಲಿ ಅವರೆಲ್ಲರೂ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಮದನ್ ಪತ್ನಿ ಮತ್ತೆ 2 ಮಕ್ಕಳು ವಾಸ ಮಾಡ್ಕೊಂಡಿದ್ರು ಅಂತ ಹೇಳಿ ಸ್ಥಳೀಯರ ಮಾಹಿತಿಯನ್ನ ಕೊಟ್ಟಿದ್ರು. ಬೆಂಕಿ ವ್ಯಾಪಿಸಿದಂತ ಹಿನ್ನೆಲೆಯಲ್ಲಿ ಹೊಗೆ ಕೂಡ ಅಲ್ಲಿ ದಟ್ಟವಾಗಿ ಆವರಿಸಿರೋದ್ರಿಂದ ಕಾರ್ಯಾಚರಣೆಗೂ ಕೂಡ ತುಸು ಕಷ್ಟ ಆಗ್ತಾ ಇದೆ. ನನಗೆ ಗೊತ್ತಿರೋ 4 ಜನ ತೀರೋಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಇವಾಗ ಅದೆಲ್ಲ ನೋಡಿ ಇಲ್ಲಿ ನಮ್ಮ ಕಾರ್ಪೊರೇಷನು ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಎಲ್ಲ ಬರ್ತಾರೆ. ಇದು ಅಷ್ಟೇ, ಇದಕ್ಕೇನು ವ್ಯವಸ್ಥೆ ಮಾಡಬೇಕು. ನಿನ್ನೆ ಸುಮಾರು 40 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಚೋಲ್ಟ್ರಿ ಮಾಡಿ ಎಲ್ಲ ನಮ್ಮ ಯುವರಾಜ್ ಅವರು ಮಾಡಿಟ್ಟಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಏನು ಸಹಾಯ ಬೇಕೋ ಮಾಡ್ತೀವಿ. ಇದು ಫೈರ್ ಆಕ್ಸಿಡೆಂಟ್ ಇದ್ದಂಗೆ ಕಾಣ್ತಿದೆ. ಅದು ತಪ್ಪಿಸ್ಬೇಕು ಅಂದರೆ ಅದು ಭಾಳ ದೊಡ್ಡ ಕ್ರಮ ತಗೋಬೇಕಾಗ್ತದೆ. ಇಲ್ಲೇನಾಗಿದೆ, ಆ ಕಾಲದಿಂದ ನೋಡ್ತಾ ಇದ್ದೀವಿ 8 ಫ್ಲೋರು 10 ಫ್ಲೋರು ಪ್ಲ್ಯಾನ್ ಎಲ್ಲ ಬಿಲ್ಡಿಂಗ್ ಬರ್ತಾ ಇರ್ತದೆ. ಇವೆಲ್ಲ ಇರೋದು ಭಾಳ ತೊಂದರೆ. ಪ್ಲ್ಯಾನ್ ಪ್ರಕಾರ ಕಟ್ಟಿದ್ರೆ ತೊಂದರೆ ಆಗೋಲ್ಲ. ಪ್ಲ್ಯಾನ್ ಇಲ್ಲದೆ ಕಟ್ಟಿ ಹಿಂಗೆಲ್ಲ ಕಟ್ಟಿ ಅದು ಹೊರ ರಾಜ್ಯದಿಂದ ಬರ್ತಾ ಇಲ್ಲ, ಏನು ಇಷ್ಟ ಬಂದಂಗೆ ಕಟ್ತಾ ಇದ್ದಾರೆ. ಅದು ತಪ್ಪಿಸ್ಬೇಕು. ಇವಾಗ ನಮ್ಮ DCM ಅವರು ಹೇಳಿದ್ದಾರೆ ಇನ್ನು ಮುಂದೆ ಕಟ್ಟಕ್ಕೆ ಬಿಡಲ್ಲ ಅಂತ. ಅದು ಮಾಡಿದ್ರೆ ಭಾಳ ಒಳ್ಳೆಯದು. ಈಗಿರೋ ಮಾಹಿತಿ ಪ್ರಕಾರ 5 ಜನ ಏನೋ ಹೋಗಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ 2 ಬಾಡಿ ಹೋಗಿದೆ. ಇನ್ನು ಮಿಕ್ಕಿದ್ದು 3 ಏನೋ ಇವಾಗ ಮೇಲ್ಗಡೆ ಇದೆ ಅಂತ 3 ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ 5 ಇದೆ ಒಳಗೆ ಇದು ಅಂತ ಹೇಳ್ಬಿಟ್ಟು. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಒಬ್ಬರು ಹೇಳಿದ್ರು. ಇನ್ನೊಬ್ರು ಹೇಳಿದ್ರು ಎಲ್ಲೋ ಯಾರೋ ಒಬ್ರು ಸಿಗರೇಟ್ ಸೇರಿಕೊಂಡು ಅಲ್ಲೇನೋ ಒಂದು ಇದು ವೈರಲ್ಲಿ ಏನೋ ಸಿಗಾಕೊಂಡು ಅದೇನೋ ಫಜಿತಿ ಆಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲ ಊಹೆಗಳು. ಇದು ಈ ಜನರು ಏನು ಮಾಡ್ತಾರೆ, ಈ ಜಾಗಗಳಲ್ಲಿ ಬಹಳಷ್ಟು ಜನ ಒಂದೇ ಕಡೆ ಸೇರ್ಕೋತಾರೆ. ಸೊ ಸೇರ್ಕೊಂಡಾಗ ಏನಾಗ್ತದೆ, ಈ ಥರದ್ದು ಅವ್ರಿಗೆ ಸೇಫ್ಟಿ ಮೆಷರ್ಸು ತೊಗೊಳೋದಕ್ಕೆ ಅವ್ರಿಗೆ ಇಲ್ಲ. ಸೊ ಇದು ವಿಷಯ. ಇದು ರಾತ್ರಿ 2:15ಕ್ಕೆ ಆಗಿರೋದು. ಕೆಳಗಡೆಯಿಂದ ಬೆಂಕಿ ಬಂದಿರೋದು. ಇದು ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಬಂದಿರೋದು. ಆ ಬೆಂಕಿ ಮೇಲೆ ಸ್ವಲ್ಪ ಮೇಲೆ ಹೋಗಿರೋದು. ಮೇಲೆ ಹೋಗಿರೋ ಟೈಮ್ ಗೊತ್ತಾಯ್ತು. ಅಷ್ಟಕ್ಕೆ 1 ಫ್ಯಾಮಿಲಿ ಆಚೆ ಬಂದಿರೋದು. 1 ಫ್ಯಾಮಿಲಿ ಆಚೆ ಬರೋಕ್ಕಾಗಿಲ್ಲ. ಆ ಫ್ಯಾಮಿಲಿನಲ್ಲಿ 4 ಜನ ಇತ್ತು. ಇಲ್ಲಿ 2 ಫ್ಯಾಮಿಲಿ ಇತ್ತು. 2 ಫ್ಯಾಮಿಲಿ ಇತ್ತು. 4 ಜನ ಒಳಗಡೆ ಇತ್ತು. ಇನ್ನವನು ಆಪೋಸಿಟ್ ಇರೋರು ಇನ್ನವನು ಒಬ್ಬ ಇತ್ತು, ಸುರೇಶ್ ಅಂತ. ಅದೇ ಒಂದು ಸಿಂಗಲ್ ಒಬ್ಬ ಆಯ್ತು. ಒಬ್ಬನೇ ಒಬ್ಬ ಆಯ್ತು. ಅವ್ರಲ್ಲಿ 4 ಜನ ಇತ್ತು. ಅವನ ಹೆಂಡತಿ, ಅವರ ಯಜಮಾನ್ರು, ಅವ್ರ 2 ಮಕ್ಕಳು. ಮದನ್ ಫ್ಯಾಮಿಲಿ ಸಿಂಗಲ್ ಒಬ್ಬ ಆಯ್ತು. ಅವ್ರ ಆಚೆ ಬಂದಾಯ್ತು. ಮೇಲೆ ಟೆರಿಸ್ ಪಕ್ಕ ಬಿಲ್ಡಿಂಗ್ ಅಂತ ಅವ್ರ ಆಚೆ ಬಂದಿರೋದು. ಮೇಲೆಂದ ಆಚೆ ಬಂದಿರೋದು. ಅವ್ರ 2nd ಫ್ಲೋರ್ ಅವ್ರ ಆಚೆ ಬಂದಿರೋ. 1 ಫ್ಲೋರ್ ನಲ್ಲಿ ಫ್ಯಾಮಿಲಿ ಆಚೆ ಬಂದಿರೋದು. 1 ಫ್ಲೋರ್ ಫ್ಯಾಮಿಲಿ
ಫ್ಯಾಮಿಲಿ ಆಚೆ ಬರೋಕೆ ಆಗಿಲ್ಲ. ಟೋಟಲ್ 2 ಫ್ಯಾಮಿಲಿ ಇತ್ತು. ಬ್ಯಾಚುಲರ್ ಆಗಿ ಸುರೇಶ್ ಮಾತ್ರ ಇತ್ತು. ಇದು ನಮಗೆ ಗೊತ್ತಾಗಿದ್ದ ಹತ್ರ ಮಧ್ಯರಾತ್ರಿ 2:30 ತನಕ ಆಗಿರೋದು. ಇಲ್ಲಿ ಒಂದು ಫ್ಯಾಮಿಲಿನ ವಾಸ ಇದ್ರು. ಇನ್ನು ಸರಿಯಾಗಿ ಎಲ್ಲ ನಾವು ಗೊತ್ತಾಗ್ಲಿಲ್ಲ, ಬಟ್ ಏನು ಶಾರ್ಟ್ ಸರ್ಕ್ಯೂಟ್ ಎಲ್ಲ ಹೇಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇವಾಗ ಇವ್ರಿಗೇನು ನಮ್ಮ ಫೈರ್ ಬ್ರಿಗೇಡ್ ಅವ್ರಿಗೇನು ಕೆಲಸ ಮಾಡೋಕ್ಕೆ ಅನುಕೂಲ ಜಾಗ ಇಲ್ಲ, ಇದಕ್ಕೆ ಟೈಮ್ ಜಾಸ್ತಿ ಆಗ್ತಾ ಇದೆ. ಒಂದು ಕೆರಡೆ ಅಂಗಡಿಗಳು ಮೇಲೆ ಗೋಡೌನ್ ಎಲ್ಲ ಇರೋದು, ಒಂದೇ ಒಂದು ಫ್ಯಾಮಿಲಿ ಮನೆ. ಇನ್ನು 3ನೇ ಫ್ಲೋರ್ನಲ್ಲಿ ವಾಸ ಮಾಡಿಕೊಂಡಿತ್ತು ಮದನ್ ಸಿಂಗ್ ಕುಟುಂಬ. ಗ್ರೌಂಡ್ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮನೆಗೆ ಬೀಗ ಹಾಕೊಂಡು ಕೆಳಗಡೆ ಮದನ್ ಓಡ್ ಬಂದಿದ್ದಾರೆ. ಗ್ರೌಂಡ್ ಫ್ಲೋರ್ಗೆ ಮದನ್ ಓಡ್ ಬಂದಿದ್ದಾರಲ್ಲ, ಅಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಅಂದ್ರೆ ಸಹಜವಾಗಿ ಎಂಥವ್ರಿಗಾದ್ರೂ ಗಾಬರಿ ಆಗೇ ಆಗುತ್ತೆ. ಅವರಿದ್ದಂಥ ಬಿಲ್ಡಿಂಗ್ನಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ಆ ಬೆಂಕಿ ಹೆಂಗೆ ವ್ಯಾಪಿಸ್ಕೊಳ್ಳುತ್ತೆ, ಕುಟುಂಬ ಸದಸ್ಯರನ್ನ ಹೆಂಗೆ ಬಚಾವ್ ಮಾಡಬೇಕು, ನಾವೆಂಗೆ ಬಚಾವ್ ಆಗಬೇಕು ಬೆಂಕಿಯಿಂದ, ಇಂಥದ್ದೆಲ್ಲ ಗೊಂದಲಗಳು ಅಥವಾ ಟೆನ್ಷನ್ ಆ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಮನೆಗೆ ಬೀಗ ಹಾಕೊಂಡು ಕೆಳಗಡೆ ಓಡ್ ಬಂದಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಬೆಂಕಿ ಕಾಣಿಸ್ಕೊಂಡಿದೆ, ಅಲ್ಲೇ ಅವರು ಸುಟ್ಟು ಕರಕಲಾಗಿದ್ದಾರೆ ಮದನ್. ಇನ್ನು 3rd ಫ್ಲೋರಲ್ಲಿ ಪತ್ನಿ ಮತ್ತೆ ಇಬ್ರು ಮಕ್ಕಳು ಇದ್ರಲ್ಲ, ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಸಂಶಯಗಳು ವ್ಯಕ್ತವಾಗ್ತಿದೆ. ಪ್ಲಾಸ್ಟಿಕ್ ಹೊಗೆ ಮತ್ತು ಬೆಂಕಿ ತಗುಲಿ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮದನ್ ವಾಸವಿದ್ದ ಮನೆಯಲ್ಲಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನು ಪಡಲಾಗ್ತಾ ಇದೆ. ಅಲ್ಲಿ ಕಷ್ಟ ಆಗ್ತಿರೋದೀಗ ದಟ್ಟ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ. ಅದರಿಂದಾಗಿ ಕಾರ್ಯಾಚರಣೆಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಸ್ಥಳದಲ್ಲಿ ಏನೆಲ್ಲ ನಡೀತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಮದನ್ ಪತ್ನಿ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸಂಶಯಗಳು ವ್ಯಕ್ತವಾಗ್ತಿದೆ. ಮದನ್ ಗ್ರೌಂಡ್ ಫ್ಲೋರ್ಗೆ ಬಂದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೆಂಗಿತ್ತಂತೆ? ಮನೆಗೆ ಬೀಗ ಹಾಕೊಂಡು ಬಂದಿದ್ದ, ಆ ಸಂದರ್ಭದಲ್ಲಿ ಮನೆಯೊಳಗೆ ಪತ್ನಿ ಮಕ್ಕಳು ಇದ್ರ? ಒಂದಿಷ್ಟು ಗೊಂದಲಗಳಿದೆ, ಅದಕ್ಕೆ ಕ್ಲಾರಿಫಿಕೇಶನ್ ಏನ್ ಸಿಗ್ತಾ ಇದೆ? ಮತ್ತೆ ಹೊಗೆ ಕಂಟ್ರೋಲಿಗೆ ಬಂದಿದೆಯಾ ಕಾರ್ಯಾಚರಣೆ ಮಾಡಕ್ಕೆ? ಶ್ರೀಮಂತ ಶೆಟ್ಟಿ, ಪ್ರಮುಖವಾಗಿ ಏನು ಬೆಂಕಿ ಅವಘಡ ಮುಂಜಾನೆ 3 ಗಂಟೆ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಅಂದರೆ ಹೊಗೆ ಕೆಳಗಡೆ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಗ್ರೌಂಡ್ ಫ್ಲೋರಲ್ಲಿ ಅಂತೇಳಿ ಮದನ್ ಮೃತಪಟ್ಟಿರುವಂಥ ಮದನ್ ಮೇಲೆ 3ನೇ ಮಹಡಿಯಿಂದ ಕೆಳಗಡೆ ಬಂದಿದ್ದಾರೆ. ಅದೇ ಬರುವಂತಹ ಸಂದರ್ಭದಲ್ಲಿ ಮನೆಯನ್ನು ಲಾಕ್ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಇಲ್ಲಿನ ಸ್ಥಳೀಯರು ಅವರು ಹೇಳ್ತಾ ಇರುವಂಥದ್ದು. ಈಗ ಅಲ್ಲಿ ತಾಯಿ ಇಬ್ಬರು ಮಕ್ಕಳು ಕೂಡ ಅದರಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗ ಅವರು ಕೂಡ ಮೃತಪಟ್ಟಿರುವಂಥ ಶಂಕೆ ಇದೆ ಅನ್ನೋ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಇದು ಕೂಡ ಅವ್ರು ಯಾವುದೇ ರೀತಿಯ ಮೃತದೇಹ ಪತ್ತೆ ಆಗಿಲ್ಲ. ಕೇವಲ ಅಲ್ಲಿ ಏನು ಒಂದು ವಸ್ತುಗಳಿದೆ ಅದನ್ನ ಇನ್ನೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 3ನೇ ಮಹಡಿಯಲ್ಲಿ ಬೆಂಕಿ ಇದು ತೀವ್ರತೆ ಜಾಸ್ತಿ ಇರುವಂತದ್ದು ಸದ್ಯ ನೋಡಬಹುದು. ಈಗಾಗಲೇ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿದ್ದಾರೆ. ಮತ್ತೆ ಪ್ರಮುಖವಾಗಿ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಬಂದಿರುವಂತದ್ದು, ವಂಶಕೃಷ್ಣ ಅವರು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಈಗ ಈ ಒಂದು ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಸುರೇಶ್ ಆತ ಇದರೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳಿರುವಂತದ್ದು ಇನ್ನೊಂದು ಮೃತದೇಹ ಪತ್ತೆ ಆಯಿತು, ಅದು 2ನೇ ಮಹಡಿಯಲ್ಲಿ. ಆಗ ಹೇಳುವಂಥದ್ದು ಆತ ಬ್ಯಾಚುಲರ್ ಇದ್ದ, ಆತ ಇಲ್ಲೇ 2ನೇ ಫ್ಲೋರಲ್ಲೇ ಏನೊಂದು ಗೋಡೌನ್ ತರ ಏನಿದೆ ಅದು ಗೋಡೌನಲ್ಲೇ ಆತ ಉಳ್ಕೊಳ್ತಾ ಇದ್ದ ಅಂತೇಳಿ ಹೇಳಿದ್ದಾರೆ. ಇನ್ನೂ ಕೂಡ ಹೊಗೆ ಆಡ್ತಾ ಇದೆ 3ನೇ ಮಹಡಿಯಲ್ಲಿ, ಇನ್ನೂ ಕೂಡ ಹೊಗೆ ಆಡ್ತಾ ಇರುವಂಥದ್ದು. ಈಗ ಅಲ್ಲಿ ಆಕ್ಸಿಜನ್ ಹಾಕೊಳ್ಳುವ ಮೂಲಕವಾಗಿ ಅಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ, ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಇನ್ನೂ ಕೂಡ 1 ಗಂಟೆಗಳ ಅವಧಿಯಲ್ಲಿ ಸಿಗಬಹುದು. ಈಗ ಸದ್ಯ ಮೇಲ್ಗಡೆ ಮಾಡಿ ಬೆಂಕಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು, ಹೊಗೆ ಕೂಡ ಆಡ್ತಾ ಇರುವಂಥದ್ದು. ಸದ್ಯ ಈಗ ಇನ್ನು ಕಮಿಷನರ್ ಕೂಡ ಇನ್ನೊಂದು ಕೆಲವು ಹೊತ್ತಲ್ಲಿ ಅವರು ಮೇಲೆ ಅಂದ್ರೆ ಅವರು ಖುದ್ದಾಗಿ ಮಾಡಿಯ ಮೇಲೆ ಹೋಗಿ ಅವರು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಂದು ಈಗ ಓವರಾಲ್ ಆಗಿ ಇಬ್ರು ಡೆತ್ ಆಗಿರೋದು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಮದನ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಕ್ಕಿರುವಂಥದ್ದು ಮೃತದೇಹ, ಈಗ ಸುರೇಶ್ ಅಂತ ಆತ 2ನೇ ಫ್ಲೋರ್ ಅಲ್ಲಿ ಸಿಕ್ಕಿರುವಂಥದ್ದು ಒಂದು ಮೃತದೇಹ. ಈಗ ತಾಯಿ ಮಕ್ಕಳು ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರ ಬಾಡಿ ಅಂದ್ರೆ ಒಳಗಡೆ ಸಿಗ್ಬೇಕಾಗಿದೆ ಯಾರು ಏನೋದ್ರ ಬಗ್ಗೆ, ಆದ್ರೆ ಆ ವಸ್ತುಗಳಲ್ಲಿ ಏನು ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಆದ್ರೆ ಈ ಒಂದು ಘಟನೆ ಏನಿದೆ ಇದು ಸ್ಥಳೀಯರು ಹೇಳುವಂತಹದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಈ ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಕೆಳಗಡೆ ಕಾಣಿಸ್ಕೊಂಡಿದೆ, ಅದರ ಬೆಂಕಿಯ ತೀವ್ರತೆ ಜಾಸ್ತಿ ಆಗಿ ಮೇಲೆ ಮಾಡಿಯವರೆಗೂ ಕೂಡ ಅದು ಹಬ್ಬಿದೆ, ಇದರ ಪರಿಣಾಮ ಆಗಿದೆ ಅಂತೇಳಿ ಇನ್ನು ಕೆಲವರು ಹೇಳ್ತಾರೆ. ಅದು ದೊಡ್ಡದಾದ ಜೋರಾದ ಶಬ್ದ 2:40 3 ಗಂಟೆಯ ಸಮಯದಲ್ಲಿ ಕೇಳಿಸ್ತು ಅಂತೇಳಿ. ಹೀಗಾಗಿ ಏನಾಯ್ತು, ಆ ಒಂದು ಫೈರ್ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಏನು? ಕೇವಲ ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿಯಾದ ಅವಘಡ ಆಯ್ತಾ ಅಥವಾ ಬೇರೆ ಇನ್ನಿತರ ಏನಾದರೂ ಅಲ್ಲಿ ಸ್ಫೋಟವಾಯ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರೋದು. ಸದ್ಯ ಈಗ ಕಮಿಷನರ್ ಆಗಿರ್ಬೋದು, ಮತ್ತು ಅದರಲ್ಲಿ ಫೈರ್ ಡಿಪಾರ್ಟ್ಮೆಂಟ್ನ ADGP ಆಗಿರ್ಬೋದು, DIG ಆಗಿರೋದು ಅವರು ಕೂಡ ಸ್ಪಾಟ್ಗೆ ವಿಸಿಟ್ ಮಾಡಿ ಅವರು ಪರಿಶೀಲನೆ ಮಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸುಮಾರು 6-7 ವಾಹನಗಳ ಅಗ್ನಿಶಾಮಕ ಸಿಬ್ಬಂದಿ ಬೆಳಗ್ಗೆಯಿಂದಲೂ ಕೂಡ ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ, ಅದನ್ನು ನಿಯಂತ್ರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೃತಪಟ್ಟಂಥ ಸುರೇಶ್ ಏನಿದ್ದಾನೆ ಆತ ಸಣ್ಣ ಒಂದು ಜ್ಯುವೆಲ್ರಿ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದ, ಮತ್ತೆ ಈ ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದ ಅಂತೇಳಿ. ಜೊತೆಲಿ ಮದನ್ ಕುಟುಂಬ ಕೂಡ ಕಿಚನ್ ಐಟಮ್ಸ್ ಅನ್ನ ಮಾರಾಟ ಮಾಡುವಂತ ಕೆಲಸವನ್ನ ಅಂಗಡಿ ಮಳಿಗೆಯನ್ನ ಇಟ್ಕೊಂಡಿದ್ದ ಅಂತೇಳಿ. 2 ಬಾಡಿಗೆ ಮನೆಗಳಿದ್ದು, ಆದ್ರೆ ಇನ್ನೊಂದು ಅಂತಂದ್ರೆ 2ನೇ ಅಂದ್ರೆ
ಎರಡನೇ ಮಾಡಿಯಿಂದ ಕೆಳಗಡೆ ಅಂದರೆ ಅದು 2 ಪೊಸಿಷನ್ ಇರುವಂಥದ್ದು, ಎರಡನೇ ಮಾಡಿಯಲ್ಲಿ ಬಾಡಿಗೆಗೆ 2 ಪೊಸಿಷನ್ ಅಲ್ಲಿ ಇರುವಂಥದ್ದು. ಹೀಗಾಗಿ ಅದರಲ್ಲಿ ಒಂದು ಫ್ಯಾಮಿಲಿ ಎಸ್ಕೇಪ್ ಆಗಿದೆ ಅಂತ. ಅಂದರೆ ಎಸ್ಕೇಪ್ ಅಂತಂದರೆ ಮೇಲೆ ಮಾಡಿಗೆ ಹೋಗಿ ಟೆರಸ್ ಮೇಲೆ ಹೋಗಿ ಅವರು ಒಂದು ಫ್ಯಾಮಿಲಿ ಬೇರೆ ಪಕ್ಕದ ಮಾಡಿಗೆ ಜಂಪ್ ಆಗಿ ಹೋಗಿದ್ದಾರೆ. ಹೀಗಾಗಿ ಅವರು ಬಚಾವಾಗಿದ್ದಾರೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಆದರೆ ಈ ಫ್ಯಾಮಿಲಿ ಯಾಕಂದರೆ ಇವರು ಮದನ್ ಇದ್ದಾನೆ, ಬೀಗ ಹಾಕ್ಕೊಂಡು ಕೆಳಗಡೆ ಬಂದ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಅವರು ಹೊರಗಡೆ ಹೋಗೋಕ್ಕಾಗಿಲ್ಲ. ಹೀಗಾಗಿ ಒಳಗಡೆ ಅವರು ಸಿಲುಕೊಂಡಿರುವಂಥದ್ದು. ಅದರ ಪರಿಣಾಮವಾಗಿ ಇನ್ನೂ ಕೂಡ ಪತ್ತೆ ಕಾರ್ಯ ನಡೀತಾ ಇದೆ. ಇನ್ನು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಇದುವರೆಗೂ ಕೂಡ ಗುರುತು ಪತ್ತೆ ಆಗಿಲ್ಲ. ಇನ್ನು ಕೂಡ ಪತ್ತೆ ಹುಡುಕಾಟವನ್ನು ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯದ ಇದರ ಬೆನ್ನಲ್ಲೇ ಇನ್ನೂ ಕೂಡ ಕಮಿಷನರ್ ಆಗಿರ್ಬೋದು, ಮತ್ತು ನ್ಯಾಷನಲ್ ಕಮಿಷನರ್ ಆಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ಇನ್ನೂ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ. ಗಂಗಾಧರ್, ಈ ಪ್ರದೇಶವನ್ನ ಗಮನಿಸಿದಾಗ ಗ್ಯಾಪ್ ಇರಲ್ಲ, ಪಕ್ಕದಲ್ಲೇ ಬಿಲ್ಡಿಂಗ್ ಇರುತ್ತೆ, ಅಂದ್ರೆ ಒಂದಕ್ಕೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಅಂತ ಸ್ಪೇಸ್ ಇಲ್ದಿರುವಂತ ಜಾಗ, ಕಂಜೆಸ್ಟೆಡ್ ಏರಿಯಾ. ಸೊ ಈ ನಿಟ್ಟಿನಲ್ಲಿ ಈ ಬಿಲ್ಡಿಂಗ್ ನಿಂದ ಪಕ್ಕದ ಬಿಲ್ಡಿಂಗ್ ಗಳಿಗೆ ಹಾನಿ ಆಗದ ರೀತಿಯಲ್ಲಿ ಯಾವ ತರ ಕ್ರಮಗಳನ್ನು ಅಲ್ಲಿ ಸಿಬ್ಬಂದಿ ಕೈಗೊಂಡಿದ್ದಾರೆ? ಎಸ್, ಅಂದರೆ ಪಕ್ಕದ ಬಿಲ್ಡಿಂಗಲ್ಲಿ ಎಲ್ಲೋ ಕೂಡ ಅವರು ಕೂಡ ಬರ್ತಾ ಇರುವಂಥದ್ದು. ಪಕ್ಕದ ಬಿಲ್ಡಿಂಗ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲ್ಲ ಬಿಲ್ಡಿಂಗಲ್ಲಿರುವಂಥವ್ರನ್ನೆಲ್ಲ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಕಮಿಷನರ್ ಬರ್ತಾ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀವಿ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ. ಸರ್, ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಸರ್ ಇಲ್ಲಿ ಮಾತಾಡಿ ಸರ್, ಇಲ್ಲಿ ಬಿಟ್ಬಿಡಿ ಸರ್. ಬಿಡುತ್ತೆ ಅಣ್ಣ, ಬ್ಯಾರಿಕೇಡ್ ಬಿಡುತ್ತೆ. ಅಲ್ಸೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್ ಅವರು ಭೇಟಿಯನ್ನು ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಬಂದಿದ್ದಾರೆ. ಮಾಧ್ಯಮದವರ ಮುಂದೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡೋಣ. ಅಲ್ಸೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಅಂದಾಜು 2:30-3 ಗಂಟೆಗೆ ಒಂದು ಘಟನೆ ನಡೆದಿದೆ. ಇದರಲ್ಲಿ ನಮ್ಮ ಪೊಲೀಸ್ಗೆ ಮಾಹಿತಿ ಬಂತು, ಒಂದು ಮನೆಯಲ್ಲಿ ಬೆಂಕಿ ಬಿದ್ದಿತ್ತು. ಬಟ್ ಇನ್ನು ನೋಡಿದರೆ ಕೆಳಗಡೆ ಗೋಡೌನ್ ಇದೆ, ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಕೆಲವರು ವಾಸ ಮಾಡ್ತಾಯಿದ್ರು. ಸೊ ಇಲ್ಲಿವರೆಗೆ ನಮ್ಮ ಫೈರ್ ಅವರು ತಕ್ಷಣ ಬಂದು ಮತ್ತು ಪೊಲೀಸ್ ಅವರು ಸೇರಿ 2 ಡೆಡ್ ಬಾಡಿ ಸಿಕ್ಕಿದೆ. ಇನ್ನೂ ಮೇಲೆದು ಒಂದು ಟಾಪ್ ಫ್ಲೋರ್ದು ಥರ್ಡ್ ಫ್ಲೋರ್ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕೆಂದರೆ ತುಂಬ ಬೆಂಕಿ ಮತ್ತು ಹೊಗೆ ಇದೆ. ಪೊಲೀಸ್ ಮತ್ತು ಫೈರ್ ಅವ್ರದ್ದು ಎಲ್ಲ ಸೀನಿಯರ್ ಆಫೀಸರ್ಸ್, ಫೈರ್ ಟೆಂಡರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಅವರು ಬೆಳಿಗ್ಗೆ 3-3:30 ಇಲ್ಲಿವರೆಗೆ ಕಂಟ್ರೋಲ್ಗೆ ಬಂದಿದೆ, ಫೈರ್ ಕಂಟ್ರೋಲ್ಗೆ ಬಂದಿದೆ. ಆದರೆ ಒಂದು ಫ್ಲ್ಯಾಟ್ ಅದು ಬ್ಲಾಕ್ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಎಲ್ಲ ಕಡೆಯಿಂದ ಲಾಕ್ ಆಗಿದೆ ಅದು. ಮತ್ತು ಸ್ವಲ್ಪ ಬೆಂಕಿ ಜಾಸ್ತಿ ಆಗೋದಕ್ಕೆ ಹೀಟ್ ಮತ್ತು ಹೊಗೆ ಜಾಸ್ತಿ ಇದೆ. ಅದೂ ಇವತ್ತು ಈಗ ಅರ್ಧ ತಾಸಲ್ಲಿ ಆಗುತ್ತೆ ಅಂತ ಕ್ಲಿಯರ್ ಅಂತ ಹೇಳ್ತಾರೆ ಅವರು. ಒಂದು ಅನುಮಾನ ಇದೆ, ಅಲ್ಲಿ ಕೆಲವರು ಇರ್ಬೋದು, ಬಟ್ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಲ್ಲಿ. ಇಲ್ಲಿವರೆಗೆ 2 ಡೆಡ್ ಬಾಡಿ ಸಿಕ್ಕಿದೆ. ನೈಟ್ 2:00ವರೆಗೆ ಬಂದಿದೆ. ಅವ್ರಿಗೆ ಒಂದು ಶಬ್ದ ಗೊತ್ತಾಯಿತು, ಬಟ್ ಮೋಸ್ಟ್ ಪ್ರಾಬಬ್ಲಿ ಇದು ಶಾರ್ಟ್ ಸರ್ಕ್ಯೂಟಲ್ಲಿ ಆಗಿರ್ಬೋದು. ಆದರೆ ಇದು ನಮ್ಮ ಫೈರ್ ಸೀನಿಯರ್ ಆಫೀಸರ್ಸ್ ಅವರು ಇದ್ದಾರೆ, ಅವರು ಹೇಳ್ತಾರೆ, ಮತ್ತು ಬೆಸ್ಕಾಮ್ ಅವರು ಕೂಡ ಬಂದು ಹೇಳ್ತಾರೆ. ಅವರು FSL ಟೀಮ್ ಕೂಡ ಇದ್ದಾರೆ ಅವರು, ಮತ್ತು ಕಾರ್ಪೊರೇಷನ್ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಅವರು ಎಕ್ಸಾಕ್ಟ್ ರೀಸನ್ ಗೊತ್ತಾಗುತ್ತೆ, ಬಟ್ ಮೋಸ್ಟ್ ಪ್ರಾಬಬ್ಲಿ ಶಾರ್ಟ್ ಸರ್ಕ್ಯೂಟಲ್ಲಿ ಆಗಿರ್ಬೋದು ಅಂತ ನಮಗೆ ಅನುಮಾನ ಬರ್ತದೆ. ಡೆತ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಐಡೆಂಟಿಫೈ ಆಗಿದ್ದಾರೆ ಅವರು, ಇಲ್ಲೇ ಅದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅವರು. ಅವ್ರ ಕುಟುಂಬದವರು ಬಗ್ಗೆ ಶಂಕೆ ಇದೆ, ಬಟ್ ಅಲ್ಲಿ ಫ್ಲ್ಯಾಟ್ ಓಪನ್ ಆದಮೇಲೆ ಗೊತ್ತಾಗುತ್ತೆ. ಮದನ್ ಕುಟುಂಬ ಅಲ್ಲದೆ ಬೇರೆ ಯಾರ್ದಾರು ಕುಟುಂಬ ಇಲ್ಲ, ಕುಟುಂಬ ಒಂದೇ ಕುಟುಂಬ ಇತ್ತು, ಅದು ಬೇರೆ ಬೇಗ ಹೋದ್ರು ಇಲ್ಲ. ಕೆಲವರು ಆಲ್ರೆಡಿ ಅವರು ಮುಂಜಾಗ್ರವಾಗಿ ಅವ್ರಿಗೆ ಶಬ್ದ ಕೇಳಿದ ತಕ್ಷಣ ಅವರು ಬೇರೆ ಕಡೆ ಜಂಪ್ ಮಾಡಿ ಅವ್ರು ಓಡೋಗ್ಬಿಟ್ಟಿದ್ದಾರೆ. ಅಲ್ಲದೆ ಅದಕ್ಕೆ ತುಂಬ ಜೀವ ಅಂದರೆ ಬಚಾವಾಗಿದೆ. ಬಟ್ ಈ ಪರ್ಟಿಕ್ಯುಲರ್ ಒಂದು ಮನೆಯದು ನಮಗೆ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೆಳಗಡೆಯಿಂದ ಓಪನ್ ಮಾಡ್ಕೊಂಡು ಮೇಲೆ ಹೋಗಿದ್ದಾರೆ. ಈಗ ಥರ್ಡ್ ಫ್ಲೋರ್ದು ಓಪನಿಂಗ್ ಬಾಕಿ ಇದೆ. ಆಲ್ಮೋಸ್ಟ್ ಕೆಲಸ ಆಗ್ತಾಯಿದೆ. ಈಗ ನೀವು ನೋಡಿರ್ಬೋದು, ಈಗ ಮೇಲೆ ಎಲ್ಲ ಫೈರ್ ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ. ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಇಲ್ಲಿ ಫೈರ್ ಟೆಂಡರ್ ಬರಲಿಕ್ಕೆ ಕೂಡ ಕಷ್ಟ ಇದೆ.
ಮೇಲೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಸದ್ಯಕ್ಕೆ ವಿದಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಅವರು ಮುಗಿಸ್ತಾರೆ ಅಂತ ಹೇಳ್ತಾರೆ. ಸರ್ ಇನ್ನೊಬ್ರು ಮೇಲ್ ಬಾಡಿ ಸಿಕ್ಕಿದಲ್ಲ, ಅವ್ರು ಎಲ್ಲಿದ್ದವರು ಸರ್? ಅವ್ರು ಎಲ್ಲಿಯವರು ಸರ್? ಅವರ ರಿಲೀಜು ಸುರೇಶ್ ಅಂತ. 16 ದಿನ 17 ಜಾಗ ಬುರುಡೆ ರಹಸ್ಯ ನಿಗೂಢ ಅನಾಮಿಕನ ಆಟ ಎಸ್ಐಟಿಗೆ ಪೀಕಲಾಟ. ಇವತ್ತು ನಡೆಯುತ್ತಾ ಶೋಧ. ಬಿಜೆಪಿ ಧರ್ಮಸ್ಥಳ ಚಲೋ ಉತ್ತರ ಕೊಡುತ್ತಾ ಸರ್ಕಾರ. ಇದು ಆಪರೇಷನ್ ಅಸ್ಥಿ ಪಂಜರ ಡೇ 16 ಸ್ಟೋರಿ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಕುರಿತಾಗಿ ಕುತೂಹಲ ಜಾಸ್ತಿನೇ ಇದೆ. ಕಾರ್ಯಾಚರಣೆ ನಿಲ್ಲಿಸ್ಬಿಡ್ತಾರಾ ಅಥವಾ ಅನಾಮಿಕ ತೋರಿಸಿರುವಂತಹ ಜಾಗಗಳಲ್ಲಿ ಇನ್ನೂ ಉತ್ಖನನ ಮುಂದುವರಿಯುತ್ತಾ? ಈ ತರದೆಲ್ಲ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಇದ್ದೇ ಇದೆ. ಅನಾಮಿಕ ಹೇಳಿದಂತ ತೋರಿಸಿದಂತ ಜಾಗಗಳಲ್ಲಿ ಶೋಧ ಮಾಡಿದ್ದಾಯ್ತು, ಆದ್ರೆ ಆ ಶವಗಳ ಯಾವುದೇ ಕುರುಹುಗಳು ಅಥವಾ ಗಂಭೀರವಾಗಿ ಆತ ಆರೋಪ ಮಾಡ್ದಂಗೆ ಸಾಕ್ಷಿಗಳು ಸಿಕ್ಕಿಲ್ಲ. ಇವತ್ತು ಅಸ್ಥಿ ಪಂಜರ ಶೋಧಕ್ಕೆ ಎಸ್ಐಟಿ ಬ್ರೇಕ್ ಅನ್ನ ಹಾಕಿದೆ. ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಸದೇ ಇರಲು ಎಸ್ಐಟಿ ತೀರ್ಮಾನವನ್ನ ಮಾಡಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೇ ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅನಾಮಿಕನ ವಿಚಾರಣೆಯನ್ನ ಎಸ್ಐಟಿ ಮಾಡ್ತಾ ಇದೆ. ಇನ್ನು ನಾಳೆಯೊಳಗೆ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಈ ಪ್ರಕರಣದಲ್ಲಿ ಎಸ್ಐಟಿ ಸಲ್ಲಿಕೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ ಅಂತ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು 3 ಸ್ಥಳಗಳನ್ನ ತಾನು ತೋರಿಸ್ತೀನಿ ಅಂತ ಆತ ಒತ್ತಡವನ್ನ ಹೇರ್ತಾ ಇದ್ದಾನೆ ಅಥವಾ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾನೆ. ಸದ್ಯಕ್ಕೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಸಾರ್ವಜನಿಕ ವಲಯದಲ್ಲೂ ಕುತೂಹಲ ಇದ್ದಿದ್ದು, ಈತ ಇನ್ನೂ 3 ಸ್ಪಾಟ್ಗಳನ್ನ ತೋರಿಸ್ತೀನಿ, ಅಲ್ಲಿ ಉತ್ಖನನ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದ. ಇನ್ನೊಂದ್ ಕಡೆ ಜನ ಹೇಳ್ತಿರೋದು ಇಷ್ಟು ಅವಕಾಶ ಅವನಿಗೆ ಕೊಟ್ಟಿದ್ದಾಯ್ತು, ಬಟ್ ಯೂಸ್ಫುಲ್ ಆಗಿ ಅಥವಾ ಆತ ಹೇಳ್ದಂಗೆ ಗಂಭೀರವಾದಂತ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಉತ್ಖನನ ಮಾಡಿದ್ದಕ್ಕೆ ಪ್ರಬಲ ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ. ಹಾಗಾಗಿ ಎಸ್ಐಟಿ ಯಾವ ನಿರ್ಧಾರಕ್ಕೆ ಬಂದಿದೆ? ಸರ್ಕಾರಕ್ಕೆ ಯಾವಾಗ ವರದಿ ಸಲ್ಲಿಕೆ ಆಗ್ಬೋದು? ಶರ್ಮಿತಾ, ಇವತ್ತು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಆತನನ್ನು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆತನಿಗೆ ಹಂತ ಹಂತವಾಗಿ ಈಗ ಪ್ರಶ್ನಾವಳಿಗಳನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ದಿನ ಅಂದರೆ ಸ್ಪಾಟ್ ನಂಬರ್ 17ರ ತನಕವೂ ಕೂಡ ಎಸ್ಐಟಿ ಹೇಳಿದ ಮಾತಿನಂತೆ ಉತ್ಖನನ ಮಾಡಿತ್ತು. ಆತ ಹೇಳಿದ್ದಷ್ಟು ಆಳ, ಹೇಳಿದ್ದಷ್ಟು ಅಗಲಕ್ಕಾಗಿ ಆ ಮಣ್ಣನ್ನು ತೆಗೆದ್ರು. ಆದರೆ ಯಾವುದೇ ರೀತಿಯಾಗಿ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಉತ್ಖನನ ಆಗುತ್ತೆ, ಹೊಸ ಜಾಗಗಳನ್ನು ತೋರಿಸ್ತಾನೆ ಎಂಬಿತ್ಯಾದಿ ಹಲವು ಮಾತುಕತೆಗಳು ಕೂಡ ನಡೀತಾ ಇತ್ತು. ಆದರೆ ಎಸ್ಐಟಿ ಈಗ ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ನೇರವಾಗಿ ಆತನ ಪೂರ್ವಾಪರ ಆಗಿರ್ಬೋದು, ಆತನ ಜೊತೆ ಕೆಲಸ ಅವರನ್ನು ಕೂಡ ಆ ಎಸ್ಐಟಿ ಠಾಣೆಗೆ ಬರೋಕ್ಕೆ ಇವತ್ತು ಸೂಚನೆ ಕೊಡಲಾಗಿದೆ. ಹಾಗಾಗಿ ಸುಮಾರು 4 ರಿಂದ 6 ಮಂದಿಯ ತಂಡ ನಾವು ಈ ಕೃತ್ಯಗಳನ್ನು ಮಾಡಿದ್ದೇವೆ ಅಂತ ಆತ ಹೇಳಿಕೊಂಡಿರೋ ಕಾರಣಕ್ಕಾಗಿ ಅದರಲ್ಲಿ ಒಂದಿಬ್ಬರು ಈಗಾಗಲೇ ತೀರಿ ಹೋಗಿದ್ದಾರೆ. ಉಳಿದವರನ್ನು ಎಸ್ಐಟಿ ಕಚೇರಿಗೆ ಬರೋಕ್ಕೆ ಸೂಚನೆ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಅವರ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಮತ್ತೊಂದು ಕಡೆ ಬೆಳ್ತಂಗಡಿಯ ಕೋರ್ಟಿಗೆ ಜುಲೈ 11ನೇ ತಾರೀಕು ಆತ ಒಂದು ಬುರುಡೆಯನ್ನು ತಂದಿದ್ದ. ಆ ಬುರುಡೆಯ ಸ್ಥಳ ಮಹಜರು ಕೂಡ ಇವತ್ತು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಕಲ್ಲೇರಿಯ ಅರಣ್ಯ ಭಾಗದಿಂದ ಆ ಬುರುಡೆಯನ್ನು ಆತ ತಂದಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದರ ಮಹಜರು ಪ್ರಕ್ರಿಯೆ ಮಾತ್ರ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ಸೋಮವಾರ ಅಧಿವೇಶನದಲ್ಲಿ ಗೃಹ ಸಚಿವರು ಎಸ್ಐಟಿ ಕೊಟ್ಟಂತಹ ವರದಿಯ ಪ್ರಕಾರವಾಗಿ ಅದರ ಸಾರಾಂಶವನ್ನು ಹೇಳಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ಎಸ್ಐಟಿಯ ಇಲ್ಲಿ ತನಕದ ತನಿಖೆ ಬಹಳಷ್ಟು ಕುತೂಹಲವನ್ನು ಕೂಡ ಕೇಳಿಸಿರುವಂಥದ್ದು. ನಾವೇ ನೋಡ್ತಾ ಇರೋ ಪ್ರಕಾರವಾಗಿ ಕಳೆದ ಇಷ್ಟು ದಿನ ಅಂದರೆ ಇವತ್ತಿಗೆ ಸುಮಾರು 17 ದಿನ ಆಯಿತು. ಈ 17 ದಿನಗಳಲ್ಲಿ ಎಸ್ಐಟಿ ಬಹಳ ದಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಆತ ಹೇಳಿದಂಥ ಕೆಲಸ ಏನು ಸೂಚನೆ ಕೊಡ್ತಾನೆ ಅಥವಾ ಏನು ಮನವಿಗಳನ್ನು ಮಾಡ್ತಾನೆ, ಆ ಮನವಿಗಳಿಗೆ ಸಕಾರಾತ್ಮಕವಾಗಿ ಕೂಡ ಎಸ್ಐಟಿ ಸ್ಪಂದನೆ ಕೊಟ್ಟಿದೆ. ಆತ ಹೇಳಿದಂಥ ಎಲ್ಲ ಜಾಗಗಳಿಗೆ ಹೋಗಿ ಅಲ್ಲಿ ಉತ್ಖನನ ಕಾರ್ಯ ಮಾಡ್ತಾ ಇದೆ. ಆದರೆ ಇಲ್ಲಿ ತನಕ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ಅನಾಮಿಕನ ಮೇಲೆ ಅನುಮಾನಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಆತ ಸುಳ್ಳು ಹೇಳ್ತಾ ಇದ್ದಾನೆ, ಆತನ ಹಿಂದೆ ಬೇರೆ ಯಾರಿದ್ದಾರೆ, ಷಡ್ಯಂತ್ರ ಆಗ್ತಾ ಇದೆಯಾ, ಈತನನ್ನ ಅಚು ಬಿಟ್ಟು ಮತ್ತೆ ಬೇರೆಯವರನ್ನ ತೇಜೋ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಎಂಬ ಸಂಖ್ಯೆ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಈಗ ಎಸ್ಐಟಿ ಎತ್ತಾ ಇರುವಂಥದ್ದು. ಸಂಜೆ ತನಕ ಕೂಡ ಅವನ ವಿಚಾರಣೆ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಶರ್ಮಿತ್, ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನರಕ ದರ್ಶನ. 6 ತಿಂಗಳು ಕೆಮ್ಮಂಗಿಲ್ಲ, ಜೈಲೂಟವೇ ಫಿಕ್ಸ್. ಕಾಟೇರ ಕೈದಿ ನಂಬರ್ 7314. ಅಂಧಕಾರದಲ್ಲಿ ಡೆವಿಲ್ ಭವಿಷ್ಯ, ಜೈಲಿನ ದರ್ಶನ ಡೇ 2 ಸ್ಟೋರಿ ಇದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಇದ್ದಾರೆ. ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಜೀವನ ನಡೆಸಲೇಬೇಕು, ಅನಿವಾರ್ಯ. ಹೋಗಿರೋದು ಕೊಲೆ ಕೇಸಲ್ಲಿ ಜೈಲಿಗೆ. ಜೊತೆಗೆ ಈ ಹಿಂದೆನೇ ನಾವು ನೋಡಿದ್ವಿ ರಾಜಾತಿಥ್ಯದ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕೂಡ ಛೀಮಾರಿ ಹಾಕಿದ್ದಾಗಿದೆ.
ಇನ್ಮೇಲೆ ಅಂತ ಫೋಟೋಗಳು ರಿಲೀಸ್ ಆದ್ರೆ ಅಂತವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಫೆಸಿಲಿಟಿ ಕೊಟ್ಟವ್ರ ವಿರುದ್ಧ ಅಂತ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದೆ. ಈಗ ಕೈದಿಯಂತೆ ಜೀವನ ನಡೆಸಬೇಕು, ಯಾವುದೇ ವಿಶೇಷ ಸೌಲಭ್ಯಗಳು ಇಲ್ಲ, ಜೈಲಿನ ಮೆನುವಿನಂತೆ ಮಾತ್ರ ಊಟ ತಿಂಡಿ ಸಿಗ್ತಾ ಇದೆ. ಒಂದು ಬೆಡ್ಶೀಟ್ ಅನ್ನ ಸಿಬ್ಬಂದಿ ಕೊಟ್ಟಿದ್ದಾರೆ. ಸೋಮವಾರದವರೆಗೆ ಕುಟುಂಬಸ್ಥರ ಭೇಟಿಗೂ ಅವಕಾಶ ಇಲ್ಲ. ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ ಅಲ್ಲಿ ಕೊಲೆ ಆರೋಪಿಗಳಿದ್ದಾರೆ. ಜೈಲಿನ ವಾತಾವರಣಕ್ಕೆ ದರ್ಶನ್ ಒಗ್ಗಿಕೊಳ್ತಾ ಇದ್ದಾರೆ. ಬೇರೆ ಆಪ್ಷನ್ ಇಲ್ಲ, ಒಗ್ಕೊಳ್ಳೇಬೇಕು. ಇನ್ನು 6 ತಿಂಗಳವರೆಗೆ ಬೇಲ್ಗೂ ಅರ್ಜಿಯನ್ನ ಹಾಕಂಗಿಲ್ಲ ಕಾನೂನಿನ ಪ್ರಕಾರ. ಜೈಲಿನ ವಾತಾವರಣಕ್ಕೆ ನಿಧಾನವಾಗಿ ದರ್ಶನ್ ಹೊಂದ್ಕೊಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಮೊನ್ನೆ ಸೈಲೆಂಟ್ ಆಗ್ಬಿಟ್ಟಿದ್ರು, ಒಂದಿಷ್ಟು ಚರ್ಚೆಯನ್ನ ಮಾಡಿದ್ರು ಅಂತಾನೂ ಗೊತ್ತಾಗಿತ್ತು. ಅದಾದ್ಮೇಲೆ ಮೌನಕ್ಕೆ ಶರಣಾಗಿದ್ರು, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಗೊತ್ತಾಗಿತ್ತು. ಇನ್ನು ಜೈಲಿನ ಮೆನು ಪ್ರಕಾರನೇ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ಊಟದ ಜೊತೆಯಲ್ಲಿ ಒಂದು ಲಡ್ಡು ಕೊಟ್ಟಿದ್ರು. ಅದು ಬಿಟ್ಟರೆ ಉಪ್ಪಿಟ್ಟು, ವಾಂಗಿಬಾತು, ಜೈಲಿನ ಮೆನು ಏನಿರುತ್ತೆ ಪ್ರತಿದಿನ ಅದನ್ನೇ ಈಗ ಸೇವನೆ ಮಾಡಬೇಕಾಗುತ್ತೆ. ಒಂದು ಬೆಡ್ಶೀಟನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅಲ್ಲಿನ ಸಿಬ್ಬಂದಿ ದರ್ಶನ್ಗೆ. ದರ್ಶನ್ ಫೋಟೋನ ಹಾಕಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಏಕಾಂಗಿಯಾಗಿ ನಿಂತಿರುವಂತ ಒಂದು ಫೋಟೋವನ್ನ ಹಾಕಿದ್ದಾರೆ. ಸ್ಯಾಡ್ ಮ್ಯೂಸಿಕ್ ಜೊತೆಗೆ ದರ್ಶನ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಫೋಟೋ ಜೊತೆಯಲ್ಲಿ ಒಂದು ಸ್ಯಾಡ್ ಮ್ಯೂಸಿಕ್ ಅನ್ನ ಹಾಕಿದ್ದಾರೆ. ಹಾರ್ಟ್ ಬ್ರೇಕ್ ಎಮೋಜಿಯನ್ನು ಕೂಡ ವಿಜಯಲಕ್ಷ್ಮಿ ಹಾಕಿದ್ದಾರೆ. ಅಂದ್ರೆ ಫಸ್ಟಿಗೆ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ತಾವು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಿರೋದು, ವಿಶೇಷ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಡ್ತಿರೋದು, ಪ್ರೇಯರ್ ಈಸ್ ಪವರ್ಫುಲ್ ಅಂತ ಹೇಳಿದ್ದು, ಅದನ್ನೆಲ್ಲ ನಾವು ಗಮನಿಸಿದ್ವಿ. ಆಕೆಯ ನಿರಂತರ ಪ್ರಯತ್ನದಿಂದಾಗಿ ದರ್ಶನ್ಗೆ ಬೇಲ್ ಸಿಕ್ಕಿತ್ತು. ಅದಾದ್ಮೇಲೆ ನಾವು ಪ್ರಕ್ರಿಯೆಗಳನ್ನು ಗಮನಿಸಿದ್ವಿ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಈಗ ವಿಜಯಲಕ್ಷ್ಮಿ ಯಾವ ಥರ ಪರಿತಪಿಸ್ತಾ ಇದ್ದಾರೆ ತನ್ನ ಪತಿಗೋಸ್ಕರ ಅನ್ನೋದನ್ನ ಒಂದು ಫೋಟೋ ಮುಖೇನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋ ಮುಖಾಂತರ ಚರ್ಚೆಗೆ ಗ್ರಾಸ ಮಾಡಿ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. ಫಸ್ಟಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಾಗ ಪ್ರೇಯರ್ಗೆ ಸಂಬಂಧಪಟ್ಟಂತೆ, ಟೆಂಪಲ್ ರನ್ಗೆ ಸಂಬಂಧಪಟ್ಟಂತೆ, ಅವ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಫೋಟೋಸ್ಗಳನ್ನ ಸ್ಟೇಟಸ್ ಹಾಕ್ತಾ ಇದ್ದದನ್ನ ಗಮನಿಸ್ತಾ ಇದ್ವಿ. ಈಗ ಸುಪ್ರೀಂ ಕೋರ್ಟ್ನಿಂದ ದೊಡ್ಡ ಮಟ್ಟದಲ್ಲೇ ಒಂದು ಬಿಸಿ ಮುಡಿಸಲಾಗಿದೆ. ಅಂದ್ರೆ 6 ತಿಂಗಳು ಇನ್ ಕೆಮ್ಮಂಗಿಲ್ಲ, ಕಾನೂನು ಹೋರಾಟನೂ ಮಾಡಂಗಿಲ್ಲ, ವಿಜಯಲಕ್ಷ್ಮಿ ಹತ್ರನೂ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಅದನ್ನ ಯಾವ ತರ ವ್ಯಕ್ತಪಡಿಸಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ? ಖಂಡಿತವಾಗ್ಲೂ ಶರ್ಮಿತಾ, ಯಾಕಂತ ಹೇಳಿದ್ರೆ ಕಳೆದ ವರ್ಷ ದರ್ಶನ್ ರವರು ಅರೆಸ್ಟ್ ಆದಾಗಲೂ ಕೂಡ ಒಂದು ರೀತಿ ಮೌನಕ್ಕೆ ಜಾರಿದ್ರು ವಿಜಯಲಕ್ಷ್ಮಿ ಅವರು. ತಮ್ಮ ಸ್ಟೇಟಸ್ಸನ್ನು ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ ಅದನ್ನು ಡಿಆಕ್ಟಿವೇಟ್ ಮಾಡಿದ್ರು. ಎಲ್ಲೋ ಒಂದು ರೀತಿ ಆಮೇಲೆ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ನೀಡಿ ಯಾರೂ ಕೂಡ ಯಾವುದೇ ರೀತಿಯ ಕಮೆಂಟ್ಸ್ಗಳನ್ನು ಮಾಡೋದಾಗ್ಲಿ, ಬೇರೆಯವರ ಬಗ್ಗೆ ಮಾತನಾಡೋದಾಗ್ಲಿ ಮಾತಾಡಬೇಡಿ ಅನ್ನುವಂತಹ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ತಾವು ಏನು ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ರ ವಿಜಯಲಕ್ಷ್ಮಿ ಅನ್ನುವಂತಹ ಕಂಡೀಷನ್ ಅಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ ರವರ ಜಾಮೀನು ರದ್ದಾಗುತ್ತೆ ಅನ್ನುವಂತಹ ವಿಚಾರ ಖುದ್ದು ಅವರ ಕುಟುಂಬದವರು ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ದೇವರು ಹರಕೆ ಅನ್ನುವಂತಹ ರೀತಿಯಲ್ಲಿ ಹೋರಾಟ ಮಾಡಿ ದರ್ಶನ್ ರವರನ್ನ ಒಂದು ರೀತಿ ಆರಂಭದಲ್ಲಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಅವರ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗಾಗಿ ಕರೆದುಕೊಂಡು ಬಂದಿದ್ರು ವಿಜಯಲಕ್ಷ್ಮಿ ಅವರು. ಪ್ರತಿ ವಾರನೂ ಕೂಡ ತಪ್ಪದೆ ಬಳ್ಳಾರಿ ಜೈಲಿಗೆ ಹೋಗಿ ಅವರನ್ನ ಭೇಟಿ ಮಾಡಿ ಬರ್ತಿದ್ರು. ಅದಾದ ನಂತರ ಶೂಟಿಂಗ್ ಕಾರಣದಿಂದ ಜಾಮೀನು ಸಿಕ್ಕ ನಂತರ ದರ್ಶನ್ ಅವರು ಎಲ್ಲೇ ಹೋದ್ರು, ಯಾವುದೇ ಒಂದು ಶೂಟಿಂಗ್ ಹೋದ್ರೂ ಕೂಡ ತಾವು ಜೊತೆಗೆ ಹೋಗ್ತಾ ಇದ್ರು. ಒಂದು ರೀತಿ ದರ್ಶನ್ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ವಿಜಯಲಕ್ಷ್ಮಿ ಅವರು. ಆದ್ರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ, ಕೆಲವೊಂದು ಅಚಾತುರ್ಯಗಳು ನಡೆದಿದೆ. ಸೊ ಈ ಒಂದು ಕಾರಣಕ್ಕಾಗಿ ದರ್ಶನ್ ರವರು ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಒಟ್ಟಿನಲ್ಲಿ ಇದೆಲ್ಲವನ್ನ ನೋಡಿದಾಗ ಮೌನಕ್ಕೆ ಜಾರಿದಂತಹ ವಿಜಯಲಕ್ಷ್ಮಿ ಅವರು ದರ್ಶನ್ ರವರು ಏಕಾಂಗಿಯಾಗಿ ತಮ್ಮ ತೋಟದ ಮನೆಯಲ್ಲಿ ನಿಂತಿರುವಂತಹ ಒಂದು ಫೋಟೋವನ್ನ ಹಾಕೋ ಮೂಲಕ ಹಾರ್ಟ್ ಬ್ರೇಕ್ ಆಗಿರುವಂತಹ ಎಮೋಜಿಯನ್ನ ಹಾಕಿದ್ದಾರೆ. ಅಂದ್ರೆ ಇದೆಲ್ಲವನ್ನ ನೋಡೋದಾದ್ರೆ ಮುಂದೆ ಏನ್ ಮಾಡೋದು ಅನ್ನುವಂತಹ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿದ್ದಾರಾ ಅಥವಾ ಏಕಾಂಗಿ ಆಗಿರುವಂತಹ ದಾಸನನ್ನ ಅವರು ನೆನಪನ್ನ ಮಾಡಿಕೊಂಡಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಹೇಳೋದ್ರಲ್ಲಿ ಸಂಶಯನೇ ಇಲ್ಲ. ಶರ್ಮಿತಾ, ಗೀತಾ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಬೆಳಗಾವಿಯಲ್ಲಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಸ್ಟಾರ್ ಏರ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಂತ ಹಿನ್ನೆಲೆಯಲ್ಲಿ ತುರ್ತಾಗಿ ಭೂಸ್ಪರ್ಶವನ್ನ ಮಾಡಲಾಗಿದೆ. ಸ್ಟಾರ್ ಏರ್ ವಿಮಾನದಲ್ಲಿ ದೊಡ್ಡ ದುರಂತ ತಪ್ಪಿದೆ. ಸ್ವಲ್ಪದರಲ್ಲೇ ತಾಂತ್ರಿಕ ದೋಷ ಕಂಡುಬಂದಂತ ಹಿನ್ನೆಲೆಯಲ್ಲಿ ತುರ್ತಾಗಿ ಅದನ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಬೆಳಗಾವಿಯಿಂದ ಮುಂಬೈ ಕಡೆಗೆ ವಿಮಾನ ಹೊರಟಿತ್ತು. ಸ್ಟಾರ್ ಏರ್ನ
S5111 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರೋದು. 41 ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು. ಈ ವಿಮಾನದಲ್ಲಿ ಬೆಳಗ್ಗೆ 7:40ಕ್ಕೆ ಮುಂಬೈಗೆ ಹೊರಟಿತ್ತು ಈ ವಿಮಾನ. ಪ್ರಯಾಣಿಕರಿದ್ರು ಅದರಲ್ಲಿ. ವಿಮಾನ ಮೇಲಕ್ಕೆ ಹಾರ್ತಾ ಇದ್ದಂಗೆ, ಅಂದ್ರೆ ಟೇಕ್ ಆಫ್ ಆಗ್ತಾ ಇದ್ದಂಗೆ ಅದರಲ್ಲಿ ತಾಂತ್ರಿಕ ದೋಷ ಇರೋದು ಗೊತ್ತಾಗಿದೆ, ಪತ್ತೆ ಹಚ್ಚಲಾಗಿದೆ. ಇದಾದ್ಮೇಲೆ 15 ನಿಮಿಷ ವಿಮಾನವನ್ನ ಹಾರಾಟ ಮಾಡಲಾಗಿದೆ. ಬಳಿಕ ಅದನ್ನ ತುರ್ತಾಗಿ ಭೂಸ್ಪರ್ಶವನ್ನ ಮಾಡಿಸಲಾಗಿದೆ, ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ದುರಂತ ತಪ್ಪಿ ಹೋಗಿದೆ. ಬೆಳಗ್ಗೆ 7:40ಕ್ಕೆ ಮುಂಬೈಗೆ ಹೊರಟಿತ್ತು ವಿಮಾನ. ಪ್ರಯಾಣಿಕರಿದ್ರು. ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂಗೆ 15 ನಿಮಿಷ ಈ ಟೆಕ್ನಿಕಲ್ ಏನು ಪ್ರಾಬ್ಲಮ್ ಕಂಡು ಬಂದಿದೆ ಅದನ್ನು ಐಡೆಂಟಿಫೈ ಆದಮೇಲೆ 15 ನಿಮಿಷ ಹಾರಾಟ ನಡೆಸಿ ಲ್ಯಾಂಡಿಂಗ್ ಮಾಡಲಾಗಿದೆ. ದೊಡ್ಡ ದುರಂತ ತಪ್ಪಿದೆ. ಬೆಳಗಾವಿಯಲ್ಲಿ ತಪ್ಪಿರುವಂತಹ ಅನಾಹುತ ಇದು. ಸ್ಟಾರ್ ಏರ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದು. ಮುಂಬೈಗೆ ಹೊರಟಿತ್ತು ಫ್ಲೈಟ್ ಬೆಳಗಾವಿಯಿಂದ. 7:40ಕ್ಕೆ ಟೇಕ್ ಆಫ್ ಆಗಿತ್ತು. ಸ್ಟಾರ್ ಏರ್ನ S5111 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದು. 41 ಜನ ಪ್ರಯಾಣಿಕರಿದ್ರು. ಟೇಕ್ ಆಫ್ ಆಗ್ತಾ ಇದ್ದಂಗೆ ತಾಂತ್ರಿಕ ದೋಷ ಇರೋದು ಗೊತ್ತಾಗಿದೆ. ತಕ್ಷಣಕ್ಕೆ ಪೈಲಟ್ ಅಲರ್ಟ್ ಆಗಿದ್ದಾರೆ. 15 ನಿಮಿಷ ವಿಮಾನ ಹಾರಾಟ ಮಾಡಿಸಿದ್ದಾರೆ. ಅಂದರೆ ತುರ್ತಾಗಿ ಲ್ಯಾಂಡಿಂಗ್ ಮಾಡಬೇಕಲ್ಲ, ಅದಕ್ಕೊಂದಿಷ್ಟು ಪ್ಲಾನಿಂಗ್ ಮಾಡ್ಕೋಬೇಕಲ್ಲ, ಅದನ್ನು ಮಾಡಿಕೊಂಡು ತುರ್ತಾಗಿ ಭೂಸ್ಪರ್ಶವನ್ನು ಮಾಡಿಸಿದ್ದಾರೆ.